ನಿನ್ನೆ ರಾತ್ರಿ ಕತ್ತರಗುಪ್ಪೆ ಆಫೀಸಲ್ಲಿ ಬೆಳಗಾನ ಕೂತ್ಕೊಂಡು ನಿಮಗೆ ಅಂತ ಸ್ಪೆಷಲ್ ಆಗಿ ರೆಡಿ ಮಾಡಿಸಿರುವಂತ ಪ್ರಾಪರ್ಟಿ ಇದು. ಅದನ್ನು ಒಂದ್ಸಲ ಗಂಟೆ ಹೊಡೆದ್ರೆ ಪ್ರಜ್ಞಾನ ಹೊಗಳ್ತಾ ಇರ್ಬೇಕು. ಮತ್ತೆ ಇನ್ನೊಂದ್ಸಲ ಗಂಟೆ ಹೊಡೆದ ತಕ್ಷಣ ಬಾಯಿಗೆ ಬಂದಂಗೆ ಇಷ್ಟ ಇಲ್ಲದೆ ಇದ್ರು ಬೈಬೇಕು. ಫಸ್ಟ್ ಧನು ಆಡ್ತಾನೆ, ಆಮೇಲೆ ಪ್ರಜ್ಞಾ. ಓಕೆನಾ? 1 2 3 ಸ್ಟಾರ್ಟ್. ನನ್ನ ಹೆಂಡತಿ, ಅವಳು ನನ್ನ ಜೀವನ, ನನ್ನ ಶಕ್ತಿ. ಪ್ರಜ್ಞಾ ಅಲ್ಲ, ಅವಳು ನನ್ನ ಸಂಸಾರದ ಯಜ್ಞ. ಇವಳ ಜೊತೆಗಿದ್ರೆ ಯಾರಾದರೂ ಇರ್ಲಿಕ್ಕೆ ಆಗುತ್ತಾ? ಇವಳೊಟ್ಟಿಗೆ ಜೀವನ ನಡ್ಸಕ್ಕಾಗತ್ತಾ? ಆ ಥರ ಹೇಳಕ್ಕಾಗತ್ತಾ? ನನ್ನ ಹೆಂಡತಿ ಅಂದ್ರೆ ಹೇಗೆ? ನನ್ನ ಮುತ್ತು ಅವಳು. ಅದೇನು ಮುತ್ತು ಅಂತಾರೇನ್ರಿ ಅದಕ್ಕೆ? ಆ ಮಾತು ಏನು ಮುತ್ತು ಅಂತಾರ? ಆ ಮುತ್ತಿಗೆ ಒಂದು ಬೆಲೆ ಇರುತ್ತೆ. ಆ ಮುತ್ತನ್ನ ಈಗ ನೋಡಿ ಅಂದ್ರೆ ಬೈಬೇಕಾದ್ರೆ ನೋಡ್ಲಿಕ್ಕೆ ಆಗ್ತದೆ ಸರ್. ಅದಕ್ಕೆ ಏನಾದ್ರು ಅಂತಾರ, ಏನೋ ಏನ್ ಮಾತಾಡಿದ್ರು ಏನಾದ್ರೂ ಬೈಬೇಕು. ಇದನ್ನೇ ಹೇಳೋದು. ಇದಕ್ಕೆ ಮಾಳವಿಕಾ ಮೇಡಮ್ ಯಾವಾಗಲೂ ಅವಳನ್ನು ಹೊಗಳೋದು. ಆ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ, ಆ ನಿಲುವು ನೋಡಿ, ಯಪ್ಪ ದೇವ್ರೆ. ಅವಳಿಗೆ ಅವಳೇ ಅನ್ಕೊಳ್ಳೋದು, ನಾನು ಹೀಗೆ ಸುಂದರಿ, ನನ್ನನ್ನು ಯಾರು ಮೀರಿಸೋರಿಲ್ಲ. ಮ್ಯಾಮ್ ಹೊಗಳ್ತಿರ್ತಾರೆ. ಅವರು ಹೊಗಳ್ಳಿ, ನಾನು ನಿಮಗೂ ಬೈಬೇಕು ಅನ್ಕೊಂಡ್ರಿ. ಇಲ್ಲ ಮೇಡಮ್, ಇಲ್ಲ ಮೇಡಮ್, ಸಾರಿ. ನಿನ್ ಸರ್ದಿ ಮುಗೀತು. ಈಗ ಎಲ್ರು ಕಾಯ್ತಾ ಇರುವಂತ ಟೈಮ್ ಬಂದಿದೆ. ಪ್ರಜ್ಞಾ ಯಾವ ತರ ನಿನ್ನ ಹೊಗಳ್ಬೋದು ಬೈಬೋದು ಅಂತ ನೋಡೋಣ. ಎಂತ ಹೇಳಿದ್ರಿ? ಇನ್ನೊಮ್ಮೆ ಹೇಳಿ ನೋಡುವ. ಹೇಳಿ. ಈಚೆ ಬರ್ಲಿಕ್ಕೆ ಉಂಟು. ಫಸ್ಟ್ ಅದೆಲ್ಲ ರೂಲ್ಸ್ ಇಲ್ಲ. ಎಲ್ಲಿ ಬೇಕಾದ್ರೂ ಬೈಬಹುದು, ಹೇಗೆ ಬೇಕಾದ್ರೂ ಬೈಬಹುದು. ಎಂತ ಹೇಳಿದ್ದು ನೀವು? ಎಂತ ಸರ್? ಅಲ್ಲಿಂದ ಮಾತಾಡಲಿಲ್ವಾ? ರೂಲ್ಸ್ ಮಾಡಿರೋದೇ ಹಂಗೆ. ನಾನು ಗಂಟೆ ಹೊಡೆಯುವಾಗ ಫಸ್ಟ್ ಹೊಗಳಿಕೆ ತಾನೇ. ನನ್ನಿಷ್ಟ ಕಣ, ನನ್ನಿಷ್ಟ. ಆಡಂಗಿದ್ರೆ ಆಡು, ಇಲ್ಲಾಂದ್ರೆ ಇಲ್ಲ ನಿಂತ್ಕೋ. ಮನೆಗೆ ಬರ್ತೀರಲ್ಲ, ಗೊತ್ತಿದೆ ಹೇಗೆ ಬರ್ತೀರಿ, ಹೇಗೆ ಇರ್ತೀರಿ ನೋಡ್ತೀರಿ ನಾನು ನಿಮ್ಗೆ. ನೀವು ಗಂಟೆ ಹೊಡಿಯೋದು ಮರ್ತ್ಬಿಟ್ಟೆ. ಹೊಗಳು ಈಗ ಹೊಗಳೋದೆಲ್ಲ ಸೀನ್ ಇಲ್ಲ. ಇದೆಂತ ಹೊಗಳಿಕೆ ಅಂತ ಉಂಟು? ಬೈಲಿದೆ ಇರೋದು. ಇಲ್ಲಿ ನಾನು ನಿಮ್ಗೆ ಕಷ್ಟಪಟ್ಟು ಇಲ್ಲಿ ಸಪೋರ್ಟ್ ಎಲ್ಲ ಮಾಡಿಕೊಂಡು ಇಲ್ಲಿ ಬಂದ್ರೆ ನಾನು ಅಲ್ಲಿ ಅಷ್ಟೆಲ್ಲ ಹೇಳಿದೆ, ನನ್ನ ಗಂಡ ಇನ್ನೋಸೆಂಟ್ ಪಾಪ ಅಂತ ಹೇಳಿ. ನಿಮ್ಗೆ ಚೂರಾದ್ರು ಬೈ. ಅಪ್ಪಿ ಇರು ಅಣ್ಣ, ಗಂಟೆ ತಗೊಂಡೋಗಿ ಎಸ್ ಬಿಡು. ಹೌದಾ? ನೀವಿಬ್ರು ಬನ್ನಿ ಇಲ್ಲಿ. ನನ್ನ ಹೆಂಡತಿ ಅಂದ್ರೆ ಬಂಗಾರ ಸರ್. ಇಂಥ ಬಂಗಾರನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕಿತ್ತು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನನ್ನ ಹೆಂಡತಿ. ಇದು ಒಂದು ಮಕ್ಕವ ಇದು. ಈ ಮಕ್ಕನ ಬೆಳಗ್ಗೆ ಎದ್ದು ನೋಡ್ಬಿಟ್ರೆ ಹಂಗೆ ಗಾಬರಿ ಬಿದ್ದು ಮೂರ್ಛೆ ಹೋಗ್ತದಾಗ್ಬಿಡ್ತೀನಿ ನಾನು. ಕನ್ನಡಕ ಹಾಕೊಂಡು ಈ ಅಂದನ ಕನ್ನಡಕದ ಒಳಗಿಂದ ನೋಡಿರೋದು ನಾನು. ಅದಕ್ಕೇನೆ ಈ ಅಂದ ನನ್ನ ಮನ್ಸಲ್ಲಿ ಇರೋದು. ಎಷ್ಟು ಯಾವನಿಗೆ ಬೇಕ್ರಿ ಅಂದ? ಒಳ್ಳೆ ಮಂದ ಸಿಕ್ಕೈತೆ ನನಗೆ. ಇಂಥದ್ದು ನಾನು ಪಡ್ಕೊಳ ಬಂದೆ ಅಲ್ಲ. ಪಡ್ಕೋಬೇಕು ಸರ್. ಇಂಥ ಮುತ್ತೈದೇನೋ ಪಡ್ಕೊಳ್ಳೋದು ನನ್ನ ಪುಣ್ಯ ಸರ್. ಎಂಥ ಪುಣ್ಯ, ಎಂಥ ಲಕ್ಷ್ಮಿ. ಇಂಥ ಮಹಾಲಕ್ಷ್ಮಿನ ಬಾ ಬಾ ಅಂತ ಯಾವುದೇ ಕಾರಣಕ್ಕೂ ಕರಿಬಾರ್ದು.